ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ CRDR KSRP 2026ರಲ್ಲಿ ತಯಾರಿ ನಡೆಸುವಂತ ಅಭ್ಯರ್ಥಿಗಳಿಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು CRDR KSRP 2026ರಲ್ಲಿ ತಯಾರಿ ನಡೆಸುವಂತ ಅಭ್ಯರ್ಥಿಗಳಿಗಾಗಿ ನಮ್ಮಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಇದೆ. ಅದರಲ್ಲಿ ರಿಕಾರ್ಡೆಡ್ ಕ್ಲಾಸಸ್ಸು, PDF ನೋಟ್ಸು, ಫುಲ್ ಮಾಕ್ ಟೆಸ್ಟು. ಯಾರಿಗೆ ಈ ಕೋರ್ಸ್ ಬೇಕು ಅವರು ಇಲ್ಲಿ ಕೆಳಗೆ ನೀಡಿದಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಪ್ರಶ್ನೆ 1, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಸಾಮಾನ್ಯ ಮಸೂದೆಯನ್ನು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಯಾವುದಾದರೂ ಒಂದರಲ್ಲಿ ಮಂಡಿಸಬಹುದು. ಹೇಳಿಕೆ 2, ಹಣಕಾಸು ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದದ್ದು ಯಾವುದು? ಹೇಳಿಕೆ 1 ಎ ಮಾತ್ರ, ಆಪ್ಷನ್ಸ್ ಬಿ 2 ಮಾತ್ರ, ಸಿ 1 ಮತ್ತು 2 ಹೇಳಿಕೆ, ಆಪ್ಷನ್ಸ್ ಡಿ 2 ತಪ್ಪು. ಸರಿಯಾದದ್ದು ಎ 1 ಮಾತ್ರ. ಹೇಳಿಕೆ 1 ಮಾತ್ರ ಸರಿಯಾಗಿದೆ. ಪ್ರಶ್ನೆ 2, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಹಣಕಾಸು ಮಸೂದೆಯನ್ನು ರಾಷ್ಟ್ರಪತಿಯ ಪೂರ್ವಾನುಮತಿಯೊಂದಿಗೆ ಮಂಡಿಸಲಾಗುತ್ತದೆ. ಹೇಳಿಕೆ 2, ಹಣಕಾಸು ಮಸೂದೆಯನ್ನು ಕೇವಲ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಆಪ್ಷನ್ಸ್ ಎ 1 ಮಾತ್ರ, ಬಿ 2 ಮಾತ್ರ, ಸಿ 1 ಮತ್ತು 2, ಡಿ ಯಾವುದೂ ಅಲ್ಲ. ಇದರಲ್ಲಿ ಸರಿಯಾದದ್ದು ಆಪ್ಷನ್ ಸಿ 1 ಮತ್ತು 2. 2 ಹೇಳಿಕೆಗಳು ಸರಿಯಾಗಿವೆ. ಪ್ರಶ್ನೆ 3, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ರಾಜ್ಯಸಭೆ ಹಣಕಾಸು ಮಸೂದೆಯನ್ನು ಗರಿಷ್ಠ 14 ದಿನಗಳವರೆಗೆ ಮಾತ್ರ ತಡೆಹಿಡಿಯಬಹುದು. ಹೇಳಿಕೆ 2, ರಾಜ್ಯಸಭೆಗೆ ಹಣಕಾಸು ಮಸೂದೆಯನ್ನು ತಿರಸ್ಕರಿಸಬಹುದು. ಎ 1 ಮಾತ್ರ, ಬಿ 2 ಮಾತ್ರ, ಸಿ 1 ಮತ್ತು 2, ಡಿ 2 ತಪ್ಪು. ಸರಿಯಾದ್ದು 1, ಆಪ್ಷನ್ಸ್ ಎ 1 ಮಾತ್ರ ಸರಿಯಾಗಿದೆ. ಪ್ರಶ್ನೆ 4, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಸಾಮಾನ್ಯ ಮಸೂದೆ ಕುರಿತು ಜಂಟಿ ಅಧಿವೇಶನ ಕರೆಯಬಹುದು. ಹೇಳಿಕೆ 2, ಸಂವಿಧಾನದ ತಿದ್ದುಪಡಿ ಮಸೂದೆಯ ಕುರಿತು ಜಂಟಿ ಅಧಿವೇಶನ ಕರೆಯಲಾಗುವುದಿಲ್ಲ. ಎ 1 ಮಾತ್ರ, ಬಿ 2 ಮಾತ್ರ, ಸಿ 1 ಮತ್ತು 2, ಡಿ 2 ತಪ್ಪು. ಸರಿಯಾದ್ದು 2, ಆಪ್ಷನ್ ಸಿ ಸರಿಯಾಗಿದೆ. 2 ಹೇಳಿಕೆಗಳು ಸರಿಯಾಗಿವೆ. ಪ್ರಶ್ನೆ 5, ಸಂವಿಧಾನದ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ಕಡ್ಡಾಯವಾಗಿ ಒಪ್ಪಿಗೆ ನೀಡಬೇಕು. ಹೇಳಿಕೆ 2, ರಾಷ್ಟ್ರಪತಿ ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನು ಮರುಪರಿಶೀಲನೆಗೆ ಹಿಂತಿರುಗಿಸಬಹುದು. ಆಪ್ಷನ್ಸ್ ಎ 1 ಮಾತ್ರ, ಬಿ 2 ಮಾತ್ರ, ಸಿ 1 ಮತ್ತು 2, ಡಿ 2 ತಪ್ಪು. ಸರಿಯಾದದ್ದು ಎ, ಆಪ್ಷನ್ಸ್ 1 ಮಾತ್ರ ಸರಿಯಾಗಿದೆ. ಹೇಳಿಕೆ 1 ಮಾತ್ರ ಸರಿಯಾಗಿದೆ. ಪ್ರಶ್ನೆ 6, ಸಾಮಾನ್ಯ ಮಸೂದೆಯನ್ನು ರಾಷ್ಟ್ರಪತಿ ಮರುಪರಿಶೀಲನೆಗೆ ಕಳುಹಿಸಬಹುದು. ಹೇಳಿಕೆ 2, ಹಣಕಾಸು ಮಸೂದೆಯನ್ನು ರಾಷ್ಟ್ರಪತಿ ಮರುಪರಿಶೀಲನೆಗೆ ಕಳುಹಿಸಬಹುದು. ಎ, ಆಪ್ಷನ್ಸ್ ಎ 1 ಮಾತ್ರ, ಬಿ 2 ಮಾತ್ರ, ಸಿ 1 ಮತ್ತು 2, ಡಿ ಯಾವುದೂ ಅಲ್ಲ. ಇದರಲ್ಲಿ ಎ 1 ಮಾತ್ರ ಸರಿಯಾಗಿದೆ. ಪ್ರಶ್ನೆ 7, ಹೇಳಿಕೆ 1, ಮಸೂದೆಯ 2 ಸದನಗಳಿಂದ ಅಂಗೀಕಾರವಾದ ಬಳಿಕ ರಾಷ್ಟ್ರಪತಿಯ ಒಪ್ಪಿಗೆ ಪಡೆಯಬೇಕು. ಹೇಳಿಕೆ 2, ರಾಷ್ಟ್ರಪತಿಯ ಒಪ್ಪಿಗೆಯ ನಂತರ ಮಸೂದೆಯ ಕಡ್ಡಾಯವಾಗುತ್ತದೆ. ಆಪ್ಷನ್ಸ್ ಎ 1 ಮಾತ್ರ, ಬಿ 2 ಮಾತ್ರ, ಸಿ 1 ಮತ್ತು 2, ಡಿ 2 ತಪ್ಪು. ಸಿ, ಆಪ್ಷನ್ ಸಿ 2 ಸರಿಯಾಗಿವೆ. ಇವೆರಡು ಹೇಳಿಕೆಗಳು ಸರಿಯಾಗಿವೆ. ಪ್ರಶ್ನೆ 8, ಹೇಳಿಕೆ 1, ಖಾಸಗಿ ಸದಸ್ಯ ಮಸೂದೆಯನ್ನು ಸಚಿವರಲ್ಲದ ಸದಸ್ಯರು ಮಂಡಿಸುತ್ತಾರೆ. ಹೇಳಿಕೆ 2, ಸರ್ಕಾರದ ಮಸೂದೆಯನ್ನು ಸಚಿವರು ಮಂಡಿಸುತ್ತಾರೆ. ಆಪ್ಷನ್ಸ್ ಎ 1 ಮಾತ್ರ, ಬಿ 2 ಮಾತ್ರ,
ಸಿ 1 ಮತ್ತು 2, ಡಿ ಯಾವುದೂ ಅಲ್ಲ. ಆಪ್ಷನ್ ಸಿ ಎರಡೂ ಸರಿಯಾಗಿವೆ. ಇವು ಎರಡು ಹೇಳಿಕೆಗಳು ಸರಿಯಾಗಿವೆ. ಪ್ರಶ್ನೆ 9, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಸಾಮಾನ್ಯ ಮಸೂದೆಗೆ ಎರಡೂ ಸದನಗಳ ಸಾಮಾನ್ಯ ಅಧಿಕಾರವಿದೆ. ಹೇಳಿಕೆ 2, ಹಣಕಾಸು ಮಸೂದೆಗೆ ಲೋಕಸಭೆಯ ಮೇಲುಗೈ ಹೊಂದಿದೆ. ಆಪ್ಷನ್ಸ್ ಎ 1 ಮಾತ್ರ, ಬಿ 2 ಮಾತ್ರ, ಸಿ 1 ಮತ್ತು 2, ಡಿ ಎರಡೂ ತಪ್ಪು. ಸರಿಯಾದದ್ದು ಆಪ್ಷನ್ ಸಿ ಎರಡೂ ಹೇಳಿಕೆಗಳು ಸರಿಯಾಗಿವೆ. ಕ್ವಶನ್ ನಂಬರ್ 10, ಪ್ರಶ್ನೆ ನಂಬರ್ 10, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಮಸೂದೆಯ ಮೊದಲ ಹಂತವನ್ನು ಪ್ರಥಮ ವಾಚಕ ಎಂದು ಕರೆಯುತ್ತಾರೆ. ಹೇಳಿಕೆ 2, ವಿವರವಾದ ಚರ್ಚೆ ದ್ವಿತೀಯ ವಾಚನದಲ್ಲಿ ನಡೆಯುತ್ತದೆ. ಆಪ್ಷನ್ ಎ 1 ಮಾತ್ರ, ಬಿ ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2, ಆಪ್ಷನ್ ಡಿ ಯಾವುದೂ ಅಲ್ಲ. ಆಪ್ಷನ್ ಸಿ ಸರಿಯಾದ್ದು. ಆಪ್ಷನ್ ಸಿ 1 ಮತ್ತು 2 ಎರಡೂ ಹೇಳಿಕೆಗಳು ಸರಿಯಾಗಿವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಒಂದು ವಿಡಿಯೋದೊಂದಿಗೆ ಭೇಟಿಯಾಗುತ್ತೀನಿ. ಧನ್ಯವಾದ. ಜೈ ಹಿಂದ್.